ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಸೊ ಇಲ್ಲಿ ನೀವು ನೋಡ್ದಂಗಾದರೆ ನವಿಲು ಮರಿಗಳು ಸುಮಾರಿವೆ. ಸುಮಾರು 10 ಮರಿಗಳು ನೀವನ್ನು ನೋಡ್ಬೋದು ಇಲ್ಲಿ. ಸೊ ನಮ್ಮ ಮನೆ ಹತ್ರ ಹೊರಗಡೆಗೆಲ್ಲ ಕೃಷಿ ಭೂಮಿ ಇದೆ, ಸೊ ಅಗ್ರಿಕಲ್ಚರ್ ಲ್ಯಾಂಡ್. ಸೊ ಇಲ್ಲಿ ಬೆಳಗ್ಗೆ ಹೊತ್ತೇ ಬೆಳಗ್ಗೆ ಸಮಯದಲ್ಲಿ ತುಂಬ ನವಿಲುಗಳು ಬಂದು ಇಲ್ಲೆಲ್ಲ ಆಹಾರ ತಿಂದ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇದನ್ನು ನೋಡೋದಕ್ಕೆ ನಮಗೊಂಥರ ತುಂಬ ಕುತೂಹಲ ಮತ್ತು ಸಂತೋಷ ಆಗುತ್ತೆ. ಈವನ್ ಇದು ಒಂದು ಏನು ಹೊಸ್ದೇನಲ್ಲ, ಯಾಕಂದರೆ ನಮ್ಮ ಹಳ್ಳಿಗಳ ಕಡೆ ಇವಾಗ ತುಂಬ ನವಿಲುಗಳು, ಜಿಂಕೆಗಳು ವಿಪರೀತವಾಗಿದೆ. ಸೊ ನಾವು ನೋಡ್ತಾನೆ ಇರ್ತೀವಿ, ನಮ್ಮ ತೋಟದ ಹತ್ರಕ್ಕೆ, ನಮ್ಮ ಬಾವಿ ಹತ್ರಕ್ಕೆ ಹೋದಾಗೆಲ್ಲ ನೋಡ್ತಾ ಇರ್ತೀವಿ. ಬಟ್ ಟೌನುಗಳಲ್ಲಿ, ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಸೊ ಈ ಥರ ನವಿಲುಗಳು ಕಾಣಿಸೋದು ತುಂಬ ಸಂತೋಷ ಆಗುತ್ತೆ. ಸೊ ನಾವು ಚಿಂತಾಮಣಿನಲ್ಲಿ ವಾಸವಾಗಿದ್ವಿ. ಸೊ ಇಲ್ಲಿ ನಮ್ಮ ಮನೆಗೆ ನಿಯರಲ್ಲಿ ಸ್ವಲ್ಪ ಕೃಷಿ ಭೂಮಿ ಇದೆ. ಸೊ ಇಲ್ಲೆಲ್ಲ ನವಿಲುಗಳೆಲ್ಲ ಬೆಳಗ್ಗೆ ಹೊತ್ತು ಬಂದು ಓಡಾಡ್ಕೊಳ್ತಾ ಇರುತ್ತೆ. ಈವನ್ ಒಂದು ದೊಡ್ಡ ನವಿಲು ಬಂದಿತ್ತು. ಸೊ ಅದು ಕ್ಯಾಮ್ರಾಗೆ ಸಿಗಲಿಲ್ಲ, ಅದು ಹುಲ್ಲು ಒಳಗಡೆ ಹೊರಟೋಯ್ತು. ಸೊ ಇಲ್ಲಿ ನೀವು ನೋಡ್ದಂಗಾದರೆ ಮರಿಗಳೆಲ್ಲ ನೋಡಿ ತಿನ್ಕೊಳ್ತಾ ಇದೆ, ಓಡಾಡ್ಕೊಳ್ತಾ ಇದೆ. ಸೊ ತುಂಬ ಚೆನ್ನಾಗಿರುತ್ತೆ. ಸಾಯಂಕಾಲ ಮತ್ತು ಬೆಳಗ್ಗೆ ಸಮಯದಲ್ಲಿ ಬಿಸಿಲು ಕಮ್ಮಿ ಇರುವಂಥ ಸಮಯದಲ್ಲಿ ಈ ಥರ ಹೊರಗಡೆ ಬಂದು ಆಹಾರ ತಿಂದ್ಕೊಂಡು ಓಡಾಡಿಕೊಂಡು ಕೃಷಿ ಭೂಮಿಯಲ್ಲಿ ಈ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.